ನೆನೆ ಹೇಳಿದೆಯಲ್ಲ ವೆಂಕಟೇಶ್ವರ ಸ್ವಾಮಿ ಕ್ಯಾಲೆಂಡರ್ನ ಓಪನ್ ಮಾಡ್ತಾಯಿದ್ದೀನಿ. ಈಗ ಪೂಜೆ ಇತ್ತು, ಶನಿವಾರದ ಪೂಜೆ ಮುಗಿಸಿ ಸರಿ ಇವತ್ತೇ ಓಪನ್ ಮಾಡಬೇಕು ಅಂತ ಇಟ್ಟಿದ್ದೆ. ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಇದೆ. ಆಲ್ಮೋಸ್ಟ್ ಎಲ್ರಿಗೂ ಬಂದಿದೆ, ಈ ಸತಿ ನನಗೂ ಬಂದಿದೆ. ಕ್ಯಾಲೆಂಡರ್ ಜೊತೆಗೆ ಲಡ್ಡು ಸತ ಬಂದಿದೆ. ನೋಡಿ ಈ ಥರ ಇದೆ. ಲಾಸ್ಟ್ ಸತಿದು ಬೇರೆ ಥರ ಇದೆ, ಇದು ಈ ಸತಿ ಈ ಥರ ಚೆನ್ನಾಗಿದೆ. ಇದೆ ನೋಡಿ. ನಾನು ಲಾಸ್ಟ್ ಇಯರ್ ಕ್ಯಾಲೆಂಡರ್ ತೊಂಬರೋದು ತೋರಿಸೋಣ ಅಂತ ಹೇಳ್ತಾ ಇದ್ದೀನಿ. ನೋಡಿ ಇದು ಲಡ್ಡು ಪ್ರಸಾದ ತಿರುಪತಿದೆ. ಅದು ಇಟ್ಬಿಟ್ಟು ನಮಸ್ಕಾರ ಮಾಡಿ ಆಮೇಲೆ ತೊಗೊಳ್ಳೋಣ ಅಂತ ಇಡ್ತಾಯಿದ್ದೀನಿ. ಆದರೆ ಏನೋ ಎಷ್ಟು ಖುಷಿ ಗೊತ್ತಾ, ನನ್ನ ಮೋಸ್ಟ್ ಫೇವ್ರೆಟ್ ಲಡ್ಡು. ಅಲ್ಲಿ ತಿರುಪತಿ ಲಡ್ಡುನೇ ಜಾಸ್ತಿ ಇಷ್ಟಪಡೋದು. ಈಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ, ಬಟ್ ಜಾಸ್ತಿ ಇಷ್ಟ. ಮುಂಚೆ ಜಾಸ್ತಿ ತಿಂದಿದ್ದು ಲಡ್ಡುನ. ತಿನ್ಬೇಕಾದ್ರೆ ಲಡ್ಡು ಸಿಗ್ತಾನಿರಲಿಲ್ಲ, ಯಾವಾಗೋ ರೇರ್ ಸಿಗ್ತಿತ್ತು. ಇವಾಗ ನನಗೆ ತಿನ್ನಬೇಕು ಅಂದಾಗೆಲ್ಲ ಲಡ್ಡು ಸಿಗುತ್ತೆ, ಬಟ್ ನಾನು ತಿಂತಿಲ್ಲ, ಅವಾಯ್ಡ್ ಮಾಡಿದ್ದೀನಿ, ಕಮ್ಮಿ ಮಾಡಿದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ತೇಜು ವ್ಲಾಗ್. ಇದು ಶನಿವಾರದ ವ್ಲಾಗ್ ಆಗಿದೆ. ಅದೇ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇರೋದು. ಇವತ್ತು ಮನೆ ದೇವರು ವಾರ ಮಾಡಬೇಕು, ಈ ಥರ ಮಾಡ್ತೀನಿ. ನಾರ್ಮಲಾಗಿ ವಾರ ಮಾಡೋದೇನು ಅಷ್ಟೇ ಹಾಕಿಲ್ಲ, ಲಾಸ್ಟ್ ಟೈಮ್ ಮಾಡಿದ್ದೆ ಲೈವ್ ವಿಡಿಯೋ ಎಲ್ಲ. ಇದು ಶನಿವಾರ ಅಲ್ವಾ, ಪೂಜೆ ಮಾಡೋಣ ಮತ್ತು ಕ್ಯಾಲೆಂಡರ್ದು ಓಪನ್ ಮಾಡ್ತೀವಿ ವಿಡಿಯೋ ಮಾಡೋಕ್ಕೆ ಅಂದ್ಬಿಟ್ಟು ಇದನ್ನು ಮಾಡ್ಕೊಳ್ತಾ ಇರೋದು. ಡೋರ್ಗೆಲ್ಲ ರೆಡಿ ಮಾಡಿಕೊಂಡು ರಂಗೋಲಿ ಹಾಕೊಂಬರೋಣ ಅಂತ ಆಚೆ ಬಂದಿದ್ದೀನಿ. ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗಿದ್ದು, ಇಲ್ಲಿ ಮನೆ ಹತ್ರನೇ ಮಾರ್ಕೆಟ್ಗೆ ಹೋಗಿದ್ದು ಹೂವು ತರೋಕ್ಕೆ. ಅಲ್ಲಿಂದ ಬಂದಮೇಲೆ ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು, ಚಳಿಗೆ ತಡೆಯೋಕ್ಕಾಗ್ತಾ ಇರಲಿಲ್ಲ. ಮಾರ್ಕೆಟ್ ಅಂದರೆ ದೊಡ್ಡ ಮಾರ್ಕೆಟ್ ಇಲ್ಲ, ಇಲ್ಲಿ ಯಶವಂತಪುರದಲ್ಲಿ ತೊಗೊಂಡು ಬಂದೆ ನೀರೆಲ್ಲ ಹೋಗ್ಬಿಟ್ಟು. ಸರಿ ಬೇಗ ಹಾಕೋಣ ಮಾಡೋಣ ಅಂದರೆ ಅದು ಚಳಿಗೆ ಆಗ್ತಾನೇ ಇರಲಿಲ್ಲ. ನೋಡಿ ಗೈಸ್ ನೋಡಿ, ಇಲ್ಲಿಂದನೇ ಸನ್ಲೈಟ್ ಬರ್ತೈತೆ, ಅಲ್ಲಿಂದ ನಮ್ಮ ಮಮ್ಮಿ ಕೊಟ್ಟಿರೋ ಕಡೆನೇ ಬಂದಿದೆ ಸನ್ಲೈಟ್, ಅಲ್ಲಿಗೆ ಬೀಳ್ತಿದೆ. ಗೈಸ್ ಬನ್ನಿ ಹೋಗೋಣ. ಬೇಗ ಮನೆಯೆಲ್ಲ ಒರೆಸ್ಕೊಂಡು, ಯಾಕಂದರೆ ಸ್ಯಾಟರ್ಡೇ ಅಲ್ವಾ, ಮಕ್ಕಳು ಬೇಗ ಸ್ಕೂಲಿಗೆ ಹೋಗ್ಬೇಕು, ಅವ್ರನ್ನ ಕಳಿಸ್ಕೊಡ್ಬೇಕು. ಅದಕ್ಕೆ ಮನೆ ಒರೆಸ್ಕೊಂಡು, ನಾನು ಮನೆ ಒರೆಸ್ಕೋಬೇಕಾದ್ರೆ ಅರಿಶಿನ, ಉಪ್ಪು ಮತ್ತು ಪೆನಾಯಿಲ್ ಹಾಕ್ಕೊಂಡು ಒರೆಸ್ತೀನಿ. ಗಂಜಲ ಇದ್ದಾಗ ಗಂಜಲ ಯೂಸ್ ಮಾಡ್ತೀನಿ, ಗಂಜಲ ಇಲ್ಲಾಂದರೆ ಅರಿಶಿನ ಉಪ್ಪು ಅಂತೂ ಮಿಕ್ಸ್ ಮಾಡ್ದಂಗೆ ಯೂಸ್ ಮಾಡ್ಕೊಳ್ತೀನಿ. ಈಗ ಅದೆಲ್ಲ ಆಗಿದೆ, ಅದೆಲ್ಲ ಒರೆಸ್ಕೊಂಡು ಆಗಿದೆ ಆಲ್ರೆಡಿ. ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ತೊಗೊಂಡಿದ್ದೀನಿ ಅಷ್ಟೇ. ದೇವಸ್ಥಾನದೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬೇಗ ಎಲ್ಲ ತೆಗೆದು ತೊಳೆದ್ಬಿಟ್ಟು ನೆಕ್ಸ್ಟ್ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡಬೇಕು. ಅಲ್ಲಿ ಇಷ್ಟೇ ಬೇಗ ಪೂಜೆ ಮಾಡಬೇಕು ಅಂದ್ರೂ ಮತ್ತೆ ಆಗಲ್ಲ. ದೇವ್ರ ಸಾಮಾನೆಲ್ಲ ತೆಗೆದು ಕ್ಲೀನ್ ಮಾಡೋ ಟೈಮಲ್ಲಿ, ಯಾಕಂದ್ರೆ ನಮ್ಮ ಚಿಕ್ಕದು ದೇವ್ರ ಮನೆ ಇರೋದ್ರಿಂದ ಕಬೋರ್ಡೆಲ್ಲ ತೆಗೆದು ಕ್ಲೀನ್ ಮಾಡಿ ಎಲ್ಲ ಒರೆಸಿ ನಾನು ಇಡೋದು. ಅದಕ್ಕೆಲ್ಲ ತೆಗಿತಾಯಿದ್ದೀನಿ. ಈ ತಟ್ಟೆಲಿ ಬರೀ ವಿಗ್ರಹಗಳು ಇದೆ, ಅದೆಲ್ಲ ಹಾಕಿ ರೆಡಿ ಮಾಡಿ ತೊಗೊಂಡು ಬಂದು ಆಲ್ರೆಡಿ ಪೂಜೆನೇ ಮಾಡ್ತಾಯಿದ್ದೀನಿ. ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ ಸಿಕ್ಕಿಲ್ಲ, ಮಾಡ್ಕೊಂಡಿಲ್ಲ. ಅವ್ನು ನನ್ನ ಮಗ ದೊಡ್ಡವನು ಪೂಜೆ ಮಾಡಬೇಕು. ನಮ್ಮ ಮನೆ ದೇವ್ರಿಗೆ ದೊಡ್ಡ ಮಕ್ಕಳು ಪೂಜೆನೇ ಬೇಗ ಇದಾಗುತ್ತೆ ಅಂತಾರೆ.
ಶನಿವಾರ ಒಂದಿನ ಅವ್ನು ಮಾಡಿಸ್ತೀನಿ ಅವ್ನ ಕೈಲಿ. ಹೇಗಿದೆ ನಾನು ಸಿಂಪಲಾಗಿ ಮಾಡಿರೋ ಪೂಜೆ. ಅವನಿಗೆಲ್ಲ ರೆಡಿ ಮಾಡಿಕೊಟ್ಟಿದ್ದೀನಿ. ಹೆಣ್ಮಕ್ಳು ಗಂಟೆ ಬಾರಿಸ್ಬಾರ್ದು ಅಂತಾರೆ. ನಾನು ಗಂಟೆ ಬಾರಿಸಿದ್ರೆ ಈ ಪೂಜೆ ಮಾಡೋದು ಗೊತ್ತಿಲ್ಲ ನನಗೆ. ಮಾಮೂಲಿ ಪೂಜೆ ಮಾಡ್ತೀನಿ. ಅಷ್ಟೆಲ್ಲ ಚೆನ್ನಾಗಿ ಪೂಜೆ ಮಾಡೋಕೆ ನನಗೆ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋದ್ರೆ ಪೂಜೆ ಮಾಡ್ತೀನಿ. ಅಷ್ಟು ನಂಬಿಕೆ ನನಗಿದೆ. ಭಕ್ತಿಯಿಂದ ಪೂಜೆ ಮಾಡ್ತೀನಿ ಅಷ್ಟೇ. ಅದೇ ಅವನ ಕೈಲಿ ಪೂಜೆ ಮಾಡ್ತೀನಿ. ಶನಿವಾರ ಅಲ್ವಾ. ಈ ಥರ ಬೇಗ ಬೇಗ ರೆಡಿ ಮಾಡಿ ಮಾಡ್ತದ್ದು. ಫೋಟೋ ಪಕ್ಕ ಇಡ್ರಿ ಅಂದರೆ ಹೂವು ಹಾಕೋಕ್ಕೋಗಿ ಜರುಗಿಸೋರು ಹಂಗೆ ಇಟ್ಟಿದ್ದಾರೆ. ನಾನು ನೋಡಿಲ್ಲ, ಆಮೇಲೆ ಬಂದು ಸರಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಇದೆ. ಸೊಂಟನೇ ಬಗ್ಸಲ್ಲ ನನ್ನ ಮಗ. ಸೂರ್ಯ ಇರೋದು ಈ ಕಡೆ, ಅವನು ಆ ಕಡೆ ನಿಂತ್ಕೊಂಡು ಪೂಜೆ ಮಾಡ್ತಾಯಿದ್ದಾನೆ. ನಾನು ವೀಡಿಯೋ ಮಾಡ್ಬೇಕಾದ್ರೆ ನೋಡಿದೆ, ಇಲ್ಲ ಗೊತ್ತಿಲ್ಲ ನನಗೆ. ಪೂಜೆ ಮಾಡ್ತಾಯಿದ್ದೆ. ನಾರ್ಮಲಾಗೆ ಪೂಜೆ ಮಾಡಿರೋದು ಅಂದರೆ ನಿಧಾನಕ್ಕೇ. ವೀಡಿಯೋ ಫಾಸ್ಟ್ ಮಾಡಿರೋದ್ರಿಂದ ಆ ಥರ ಫಾಸ್ಟಾಗಿ ಕಾಣ್ತಾ ಇದೆ. ಹೇಗಿದೆ ನಾನು ಸಿಂಪಲಾಗಿ ಮಾಡಿರೋದು ಪೂಜೆ. ಕಡ್ಡಿ ಬೆಳಗಿರೋದಾಗಲಿ, ಮಂಗಳಾರತಿ ಬೆಳಗಿರೋದಾಗಲಿ ಎಲ್ಲ ನಿಧಾನಕ್ಕೆ ಬೆಳಗಿರೋದು. ವೀಡಿಯೋ ಫಾಸ್ಟ್ ಮಾಡೋಣಲ್ಲ, ಅದರಿಂದ ನಿಮಗೆ ಆ ಥರ ಫಾಸ್ಟಾಗಿ ಕಾಣ್ತಾ ಇದೆ. ಏನೋ ಮನೇಲಿ ಪೂಜೆ ಮಾಡಿದ್ಮೇಲೆ ಒಂದು ಸಮಾಧಾನ, ಅಲ್ಲಿವರೆಗೂ ಸಮಾಧಾನ ಅನಿಸಲ್ಲ. ಹೇಗಿದೆ ಫೋಟೋನ ಯಾಕೆ ದೂರ ದೂರ ಇಟ್ಟಿದ್ಯಾ? ನಾನೇ ಇಟ್ಟಿದ್ದೀನಿ ನೋಡಲಿ. ಚಿಕ್ಕ ಹೊಡ್ಸಿದ್ ನೀನು, ನಾನಲ್ಲ. ದೀಪ ಹಂಗೆ ಹಚ್ಚು ಸುಕ್ಕ ಹತ್ಕೊಡೋದ್ರಿಂದ. ಪ್ಲೇಟಾ ಸಾಕು. ಇಲ್ಲಿನ ಮತ್ತು ಕೀಳೋದಿಲ್ಲ, ಬರೀ ಈ ಥರಲೇ ಮಕ್ಕಳು ನನ್ನ ಮಕ್ಕಳು. ವೆಂಕಟರಮಣ ಸ್ವಾಮಿ ಕ್ಯಾಲೆಂಡರ್ ಓಪನ್ ಮಾಡ್ತಾಯಿದ್ದೀನಿ. Wow, 2005 ಕ್ಯಾಲೆಂಡರ್. ಅಲ್ಲಿ ಗೇಟಲ್ಲಿ ಇನ್ನೊಂದು ಕ್ಯಾಲೆಂಡರ್ ಇತ್ತು, ಇರಲ್ಲ ಅಲ್ಲ, ಆಚೆ ಹೋಗೋಣ. ಬನ್ನಿ ಗೈಸ್, ಆಚೆ ಹೋಗೋಣ. ಲಡ್ಡು ಮುನ್ನನ ಅವತಾರ ಲಡ್ಡು ನೋಡಿ ಗೈಸ್, ಲಡ್ಡು ಮುದ್ದನ ಅವತಾರ ಈಗಿನ ಸಂಚಾರಿ ದಪ್ಪ ದಪ್ಪ ಲಡ್ಡು ತಿರಪಟ್ಟಿ. ನನಗೆ ಲಡ್ಡು ಆರೆಂಜ್ ಕಲರ್ ಇಷ್ಟ. ನನಗೆ ಗೈಸ್ ಅದೊಂಥರ ಸ್ವೀಟ್ ಆಗಿರುತ್ತೆ. ಲಡ್ಡು ಮುದ್ದನ ಅವತಾರ ನೀನ ಸಿಂಹದ ನೀನಯ್ಯ. ಸಕ್ಕಳ ಇದೆ ಲಡ್ಡು. ತುಪ್ಪಾಲ ಶನಿವಾರ ವೆಂಕಟರಮಣ ಸ್ವಾಮಿ ಬಂದಿದ್ದಾರೆ. ನೆನ್ನೆ ಬಂದರು ಅವರು. ನಾನು ಓಪನ್ ಮಾಡಿದ್ದೆ. ಲಾಸ್ಟ್ ಇಯರ್ ಈ ಫೋಟೋ ಬಂದು ಡಿಸೆಂಬರ್ ಅಲ್ಲಿ ಇತ್ತು. ಈ ಇಯರ್ ಬಂದು ಜನವರಿ ಇತ್ತು. ಇಲ್ಲ ಕೆಳಗಿತ್ತಮ್ಮ. ನಾನು ತಪ್ಪಳಪ್ಪ. ಮನೇಶ್ ಫೋಟೋ ಎಲ್ಲಿ ತೋರ್ಸು. ವಾವ್, ಇದು ಚೆನ್ನಾಗಿದೆ. ನೋಡಿ. ಇದು ಎಷ್ಟು 2005 ಕ್ಯಾಲೆಂಡರ್ ನೋಡಿ ಗೈಸ್. 2005 ಕ್ಯಾಲೆಂಡರ್ ತೋರ್ಸು. ಇಲ್ಲ. ಇದು ಸೆಕೆಂಡ್ ಇದೆ.
ನೋಡಿ ಗೈಸ್, ಇದು 2004 2005 ನೋಡಿ 24 ಈಗ ಬಂದಿತ್ತು 25 ಅಷ್ಟೇ ಡಿಫರೆನ್ಸ್. ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್. ಇದರಲ್ಲಿ ಓಕೆ ಕಟ್ಟಡ ಇದೆ ಯಾವ್ದು ಅಂತ ಹೇಳಿ. ಆಗಸ್ಟ್ ಅಲ್ಲಿ ಒಂದು ಚಿಕ್ಕ ಮಗು ಹಾಕಿ ನಮ್ಮ ಅಮ್ಮ ಲೈಕ್ ಮಾಡ್ತಾರೆ ಅಂತ ಹೇಳಿ. ನಾನು ಇದರಲ್ಲಿ ಇದು ಲೈಕ್ ಮಾಡ್ತೀನಿ. ಅವನಿಗೆ ಡಿಸೆಂಬರ್ ಯಾಕೆ ಹೋಗ್ತಾ ಯಾಕೆ ಇದರ ಡಿಸೆಂಬರ್ ಏನು ಕ್ಯಾಲೆಂಡರ್ ನೋಡಿಲ್ಲ ಅಂತ ಹಾಕಿದಿಲ್ಲ ನೀನು ಇದು ಈ ಕ್ಯಾಲೆಂಡರ್ ದೇವರ ಇಷ್ಟ ಆಗಿತ್ತು ನನಗೆ. ಇದರಲ್ಲಿ ವೈಟ್ ಅಂಡ್ ರೆಡ್ ಅಲ್ಲಿ ಸೂಪರ್ ಆಗಿ ಕಾಣ್ತದೆ. ಇದು ನನಗೆ ಇಷ್ಟ ಆಯ್ತು. ಅದು ಆ ಸಿಂಗಲ್ ದಿನ ನಿಮಿಷ ಇದು ಜಾಸ್ತಿ ಮಾಡಿದ್ದಾರೆ. ಇದು ವೈನ್ ಈ ವಿಡಿಯೋ ಮಾಡಿದ್ದೆ ಇವತ್ತಿನ ವಿಡಿಯೋ ಬಂದು ಇದೆ ಕಾನ್ಸೆಪ್ಟ್ ಏನಂದರೆ, ನಾನು ನೆನ್ನೆ ಹೇಳಿದ್ದೆ ಅಲ್ಲ ವಿಡಿಯೋದಲ್ಲಿ ನೆಗೆಟಿವ್ ಎನರ್ಜಿ ಹೆಂಗೆ ತೆಗ್ದಾಕೋದು ಅಂತ. ಈ ಉಪ್ಪಿಂದ ನೀವು ಒಂದು 4 ಪೇಪರ್ ತೊಗೊಳ್ಳಿ. ಪೇಪರ್ ಮೇಲೆ ಒಂದು ಹಿಡಿ ಉಪ್ಪು, ಒಂದು ಮುಷ್ಟಿ ಉಪ್ಪು ಹಾಕ್ಬಿಟ್ಟು ಮನೆ ಮೂಲೆ, ನಮ್ಮ ಮನೆಗೆ ಬಂದರೆ ಆ ಮೂಲೆ 4 ಮೂಲೆ ಅಂತ ತೊಗೊಂಡ್ರೆ ಹಾಲ್ ಒಳಗೆ ಅಲ್ಲ, ಮನೆ ಎಲ್ಲ ಮೂಲೆನೂ ಬರಬೇಕು. ಇನ್ ಕೇಸ್ ಈಗ ಹಾಲಲ್ಲಿ ಒಂದು ಮೂಲೆ ಬಂದರೆ ಬೆಡ್ರೂಮಿಗೆ ಬರುತ್ತೆ, ಬೆಡ್ರೂಮಲ್ಲಿ ಒಂದು ಬಂದರೆ ವಾಶ್ರೂಮ್ ಹತ್ರ ಬರುತ್ತೆ, ವಾಶ್ರೂಮ್ ಒಂದು ಬಂದರೆ ಕಿಚನಲ್ಲಿ ಒಂದು ಮೂಲೆ ಬರುತ್ತೆ. 4 ಮೂಲೆ ಥರ ತೊಗೊಂಡು ಮೂಲೆಯಲ್ಲೂ ಇಟ್ಟು ಇವತ್ತಿಟ್ಟು ನಾಳೆಗೆ ತೆಗಿಬೇಕು. ಇವತ್ತು ಇಟ್ಬಿಟ್ಟು ಉಪ್ಪನ್ನ ಆ 3 ಮೂಲೆಯಲ್ಲಿ 4 ಮೂಲೆಯಲ್ಲಿ ಇಟ್ಬಿಟ್ಟು ಆಫ್ಟರ್ ನಾಳೆ ಕ್ಲೀನ್ ಮಾಡ್ತಿರಲ್ಲ, ಮನೆ ಕ್ಲೀನ್ ಮಾಡೋ ಟೈಮಲ್ಲಿ ತೆಗಿಬೇಕು. ಅದನ್ನು ತೆಗೆದು ಏನು ಮಾಡಬೇಕು ಅಂದರೆ, ಈ ಉಪ್ಪನ್ನ ಒಂದು ಚೊಂಬು ನೀರಲ್ಲಿ ಹಾಕಿ ಕರಗಿ ಅದನ್ನು ಬಾತ್ರೂಮಲ್ಲಿ ಹೋಗ್ಬೇಕು. ಇಷ್ಟು ಮಾಡಿದ್ರೆ ಸೀರಿಯಸ್ಲಿ ನೆಗೆಟಿವ್ ಎನರ್ಜಿ ಕಮ್ಮಿ ಆಗುತ್ತೆ. ಇದನ್ನ ನಾವು ಟ್ರೈ ಮಾಡಿದ್ವಿ, ಇದು ನಮ್ಗೆ ವರ್ಕ್ ಆಗಿದೆ. ಇಲ್ಲಿ ವಿಡಿಯೋದಲ್ಲಿ ಹೇಳೋಣ ಅಂತ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಏನು ಹೇಳ್ತಾರೆ, ಇಷ್ಟ ಆದರೆ ಕಮೆಂಟ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ.